ಭಾರತದ ಮುಂದಿನ ಮುಖ್ಯ ನ್ಯಾಯಮೂರ್ತಿ ಅಂದ್ರೆ ಸಿಜೆಐ ಬಗ್ಗೆ ಒಂದು ಸಂಘ ಮಾಹಿತಿ ಇಲ್ಲಿದೆ ನೋಡಿ. ಸಂವಿಧಾನದ 124ನೇ ವಿಧಿ ಪ್ರಕಾರ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜಸ್ಟಿಸ್ ಸೂರ್ಯಕಾಂತ್ ಅವರನ್ನ 53ನೇ ಸಿಜೆಐ ಆಗಿ ನೇಮಿಸಿದ್ದಾರೆ. ಇವರು ಈಗಿನ ಸಿಜೆಐ ಜಸ್ಟಿಸ್ ಬಿ.ಆರ್. ಗವಾಯ್ ಅವರ ನಂತರ ಅಧಿಕಾರ ವಹಿಸಿಕೊಳ್ತಾರೆ. ಮೊದಲನೇದಾಗಿ ಹೊಸ ಸಿಜೆಐ ಬಗ್ಗೆನೇ ಮಾತಾಡೋಣ. ಜಸ್ಟಿಸ್ ಸೂರ್ಯಕಾಂತ್ ಅವರ ಅಧಿಕಾರಾವಧಿ ಸುಮಾರು 15 ತಿಂಗಳು ಇರುತ್ತೆ, ಅಂದ್ರೆ ಫೆಬ್ರವರಿ 9, 2027ರವರೆಗೆ. ಒಂದು ವಿಶೇಷ ಏನು ಗೊತ್ತಾ, ಇವರು ಹರಿಯಾಣದಿಂದ ಸಿಜೆಐ ಆಗ್ತಿರೋ ಮೊದಲಿಗರು. ಇನ್ನು ಇವರ ಹಿಂದಿನ ಸಿಜೆಐ ಜಸ್ಟಿಸ್ ಗವಾಯ್ ಅವರು ಮೊದಲ ಬೌದ್ಧ ಸಿಜೆಐ ಆಗಿದ್ರು. ಎರಡನೇದಾಗಿ ಸಿಜೆಐ ಅವರ ಕೆಲವು ಮುಖ್ಯ ಕೆಲಸಗಳು, ಜವಾಬ್ದಾರಿಗಳು ಏನು ಅಂತ ನೋಡಿದ್ರೆ, ಇವರು ರಾಷ್ಟ್ರಪತಿಗಳಿಗೆ ಪ್ರಮಾಣವಚನ ಬೋಧಿಸ್ತಾರೆ. ಆಮೇಲೆ ಇವರನ್ನ ಮಾಸ್ಟರ್ ಆಫ್ ದಿ ರೋಸ್ಟರ್ ಅಂತಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ಕೇಸು ಯಾರು ಯಾವಾಗ ಕೇಳ್ಬೇಕು ಅಂತ ಇವರೇ ಡಿಸೈಡ್ ಮಾಡೋದು. ಜೊತೆಗೆ ಆರ್ಟಿಕಲ್ 127ರ ಪ್ರಕಾರ ಟೆಂಪ್ರರಿಯಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ನೇಮಿಸಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಇಬ್ಬರ ಹುದ್ದೆನೂ ಖಾಲಿ ಇದ್ರೆ ಇವರು ಹಂಗಾಮಿ ರಾಷ್ಟ್ರಪತಿ ಆಗಬಹುದು. 1969ರಲ್ಲಿ ಜಸ್ಟಿಸ್ ಹಿದಾಯತುಲ್ಲಾ ಹೀಗಾಗಿದ್ರು. ಕೊನೆಯದಾಗಿ ನೇಮಕಾತಿ ಪ್ರಕ್ರಿಯೆ ಮತ್ತು ಕೆಲವು ಹಿಸ್ಟಾರಿಕಲ್ ಪಾಯಿಂಟ್ಸ್. ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ನ ಅತಿ ಹಿರಿಯ ನ್ಯಾಯಾಧೀಶರನ್ನೇ ರಾಷ್ಟ್ರಪತಿಗಳು ಸಿಜೆಐ ಆಗಿ ನೇಮಿಸೋದು. ಆದರೆ ಸೀನಿಯಾರಿಟಿ ಸಂಪ್ರದಾಯವನ್ನ 1970ರಲ್ಲಿ ಒಂದೆರಡು ಸಲ ಬ್ರೇಕ್ ಮಾಡಿದ್ದಾಗ ಚರ್ಚೆಯಾಗಿತ್ತು. ಪ್ರಮುಖ ಸಿಜೆಐಗಳಲ್ಲಿ ಸ್ವತಂತ್ರ ಭಾರತದ ಮೊದಲ ಸಿಜೆಐ ಹರಿಲಾಲ್ ಜೆ ಕಾನ್ಯಾ, ಅತಿ ಹೆಚ್ಚು ಕಾಲ ಅಂದ್ರೆ 7 ವರ್ಷ ಸೇವೆ ಸಲ್ಲಿಸಿದ ವೈ.ವಿ. ಚಂದ್ರಚೂಡ್, ಮತ್ತೆ ಪಿಐಎಲ್ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಇದನ್ನ ತಂದ ಪಿ.ಎನ್. ಭಗವತಿ ಇದ್ದಾರೆ. ಹಾಗೆ ವೈ.ವಿ. ಚಂದ್ರಚೂಡ್ ಮತ್ತು ಈಗಿನ ಸಿಜೆಐ ಡಿ.ವೈ. ಚಂದ್ರಚೂಡ್ ಇವರು ತಂದೆ ಮಗ ಇಬ್ರೂ ಸಿಜೆಐ ಆಗಿ ಸೇವೆ ಸಲ್ಲಿಸಿದ್ದಾರೆ. ಒಟ್ಟಿನಲ್ಲಿ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಿಜೆಐ ಪಾತ್ರ ತುಂಬನೇ ಮುಖ್ಯವಾದದ್ದು.